ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಿವರಾಜ್ ನಾಯ್ಕ್ ಮಾತಾಡ್ತಾ ಇದ್ದೀನಿ. ಮೊನ್ನೆ ಸರ್ಕಾರ ವಿಶೇಷ ಅಧಿವೇಶನ ಕರೆದಾಗ ವಿಧಾನಸಭೆಯಲ್ಲಿ ದೇವದುರ್ಗದ ಶಾಸಕಿಯಾಗಿರ್ತಕ್ಕಂಥ ಕರಿಯಮ್ಮನವರು ದೇವದುರ್ಗದಲ್ಲಿರ್ತಕ್ಕಂಥ ಮರಳು ಮಾಫಿಯಾನ ಮಟ್ಟ ಹಾಕಬೇಕು, ಮಟ್ಕನ ಕಿತ್ತು ಹಾಕಬೇಕು, ನಾನು ಆ ಕೆಲಸ ಮಾಡಬೇಕಂತಂದರೆ ಸರ್ಕಾರ ನನಗೆ ಸಹಕಾರ ಮಾಡ್ತಾ ಇಲ್ಲ, ನಾನು ಮಹಿಳಾ ಶಾಸಕಿ ಅನ್ನೋ ಕಾರಣಕ್ಕೆ ಸರ್ಕಾರ ನನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ, ರಾಜಕಾರಣಿಗಳು ನನಗೆ ಲೋಕಲ್ದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ, ಬಲಿಷ್ಠ ಕೈಗಳಿದ್ದಾವೆ ಅಂತೆಲ್ಲ ಹೇಳಿ ಪುಂಖಾನುಪುಂಖವಾಗಿ ಮಾತಾಡಿದರು. ಮತ್ತು ನಾನು ಮಹಿಳಾ ಶಾಸಕಿ ಅಂತ ಹೇಳ್ತಾನೆ ಅನುಕಂಪ ಗಿಟ್ಸ್ಕಂತ ವಿಫಲ ಪ್ರಯತ್ನ ಕೂಡ ಅವ್ರು ಮಾಡಿದರು. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ದೇವದುರ್ಗದಲ್ಲಿ ಮರಳು ಮಾಫಿಯಾನ ನಿಜವಾಗ್ಲೂ ಮಟ್ಟ ಹಾಕಬೇಕು, ಮಟ್ಕನ ಬೇರು ಸಮೇತ ಕಿತ್ತು ಹಾಕ್ಬೇಕಂತ ಅವರು ಮನಸ್ಸಲ್ಲಿದ್ದಿದ್ರೆ ಶಾಸಕರು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರು. ಯಾಕಂತಂದರೆ ಇವತ್ತು ನೋಡಿ, ಶಾಸಕರ ಬಗ್ಗೆ ಯಾರಾದರೂ ಒಂದು ಮಾತಾಡಿದರೆ ಅವರಿಗೆ ಲೀಗಲ್ ನೋಟಿಸ್ ಕಳಿಸ್ತಾರೆ. ಯಾರಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಪ್ರೆಸ್ ಮೀಟ್ ಮಾಡಿದರೆ ಶಾಸಕರಿಗೆ ನೋವಾಯಿತು, ನೀವು ಹಂಗೆ ಮಾತಾಡಬಾರ್ದು, ಮಹಿಳಾ ಶಾಸಕರಿಗೆ ಕಿರುಕುಳ ಕೊಡ್ತೀರಿ ಅಂತಾರೆ ಶಾಸಕರು. ಆದರೆ ಇವತ್ತು ಮರಳು ಮಾಫಿಯಾ ನೀವು ಮಾಡ್ತಾ ಇದ್ದೀರಿ ಅಂತ ಯಾರ ಮೇಲೆ ಇವರು ಆರೋಪ ಮಾಡಿದ್ರು, ಅವರು ಪ್ರೆಸ್ಸಲ್ಲಿ ಹೇಳಿದರು ಮರಳು ಮಾಫಿಯಾನ ಶಾಸಕರು ಮಾಡ್ತಾ ಇದ್ದಾರೆ, ಅವರ ಸಂಬಂಧಿಗಳ ಲಾರಿಗಳು ಟಿಪ್ಪರ್ಗಳು ಮರಳು ಮಾಫಿಯಾದಲ್ಲಿದ್ದಾವೆ ಅಂಥೇಳಿ ಗಾಡಿ ನಂಬರ್ ಸಮೇತ ಹೇಳಿದರು. ಒಂದು ಸಣ್ಣ ಮಾತಾಡಿದರೆ ಸೈಜ್ ಕಳೆದೇ ಇರೋ ಶಾಸಕರು ನಿಮ್ಮ ಟಿಪ್ಪರ್ಗಳಿದ್ದಾವೆ, ನಿಮ್ಮವರೇ ಮರಳು ಮಾಫಿಯಾ ಮಾಡ್ತಾರೆ ಅಂತಂದರೆ ಅದಕ್ಕೆ ಒಂದು ಮಾತು ಕೂಡ ರಿಪ್ಲೈ ಮಾಡಲಿಲ್ಲ. ಯಾಕಂದರೆ ಅವರು ಅದ್ರಲ್ಲಿ ಇಲ್ಲ ಅಂತಂದರೆ ಖಂಡಿತ ರಿಪ್ಲೈ ಮಾಡ್ತಿದ್ರು, ರಿಪ್ಲೈ ಮಾಡಿಲ್ಲ ಅಂತಂದರೆ ಅದ್ರಲ್ಲಿ ಅವ್ರು ಇದ್ದಾರೆ ಅಂತ ಅರ್ಥ. ಆಮೇಲೆ ಇವರು ಮಟ್ಕದ ಬಗ್ಗೆ ಮಾತಾಡ್ತಾರೆ. ಈ ಮಟ್ಕದ ಬಗ್ಗೆ ಮಾತಾಡೋದು ಕೇಳಿದರೆ ಜನರೇ ನಗ್ತಾರೆ. ಯಾಕಪ್ಪ ಅಂತಂದರೆ ಕಳ್ಳರನ್ನ ಪಕ್ಕದಲ್ಲಿ ಇಟ್ಕೊಂಡು ಶಾಸಕರು ಕಳ್ಳರನ್ನ ಹಿಡೀರಿ ಅಂತ ಪೊಲೀಸರ ಮೇಲೆ ಒತ್ತಡ ಹಾಕಿದಂಗೆ. ಹೇಗಂತಂದರೆ ಮೊನ್ನೆ ಜನವರಿ 26 ಶಾಸಕರು ಮಟ್ಕ ಬುಕ್ಕಿಗಳನ್ನ ಮಟ್ಕ ಬರೆಯವ್ರನ್ನ ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಫ್ಲಾಗಾಸ್ಟಿಂಗ್ ಮಾಡ್ತಾರೆ, ಧ್ವಜಾರೋಹಣ ಮಾಡ್ತಾರೆ ಮತ್ತು ವಿಧಾನಸಭೆಯಲ್ಲಿ ಮಟ್ಕನ ಕಿತ್ತಾಕ್ತೀನಂತಾರೆ. ಮಟ್ಕ ಬರೆಯವ್ರನ್ನ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ಮಟ್ಕ ಕಿತ್ತಾಕ್ತೀನಿ ಅನ್ನೋ ನೈತಿಕತೆ ನಿಮಗಿದೆಯಾ ಶಾಸಕರೇ? ಅದ್ಯಾವತ್ತಾದ್ರೂ ಸಾಧ್ಯ ಇದೆಯಾ? ಇದು ಯಾರಿಗೆ ಗೊತ್ತಿಲ್ಲ ಅಂದ್ಕೊಂಡಿದ್ರ? ಹಿಂಗೆಲ್ಲ ಮಾಡೋಕ್ಕೆ ನಿಮ್ಮ ಮನಸ್ಸಾಕ್ಷಿ ಆದರೆ ಹೇಗೆ ಒಪ್ಪುತ್ತೆ ಅಂತ ಜನ ಕೇಳ್ತಾರೆ. ಅವ್ರಿಗೆ ಉತ್ತರ ಕೊಡಿ. ಆಮೇಲೆ ಶಾಸಕರು ಬರೀ ಮರಳು ಬಗ್ಗೆ ಮಟ್ಕದ ಬಗ್ಗೆನೇ ಮಾತಾಡ್ತಾರೆ. ಅದು ಮಟ್ಕದವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಮರಳು ಹೊಡೆಯವ್ರನ್ನ ಮನೆಯಲ್ಲಿ ಇಟ್ಕೊಂಡು ಮಾತಾಡ್ತಾರೆ ಇವರು. ಆದರೂ ಅವ್ರ ಮನಸ್ಸಿಗೆ ಏನು ಅನ್ಸೋದಿಲ್ಲ, ಅವ್ರಿಗೆ ನೈತಿಕತೆ ಪ್ರಶ್ನೆ ಬರೋದಿಲ್ಲ. ನಾನು ಪ್ರತಿಯೊಂದಕ್ಕೆ ನಾನು ಮಹಿಳಾ ಶಾಸಕಿ ಅಂತಲೇ ಪ್ಲೇ ಮಾಡ್ತಾರೆ. ಯಾವ ರಾಜಕಾರಣಿಗಳು ಕೈವಾಡ ಇಲ್ಲದಿದ್ದರೂ ಲೋಕಲಲ್ಲಿ ರಾಜಕಾರಣಿಗಳು ಕೈವಾಡ ಮಾಡ್ತಾರೆ ಅಂತಾರೆ. ಶಾಸಕರಿಗೆ ಆರೋಪ ಮಾಡದೆ ಒಂದು ಕೆಲಸ ಆಗಿದೆ. ಇವತ್ತು ಶಾಸಕರು ವಿರೋಧ ಪಕ್ಷದಲ್ಲಿ ಇದ್ದರು, ಅದೇ ಮನಸ್ಥಿತಿಯಲ್ಲಿ ಇವತ್ತು ಶಾಸಕರಾಗಿದ್ದಾರೆ. ಅವರು ಆ ಮನಸ್ಥಿತಿ ಬದಲಾಗಿಲ್ಲ. ಇವತ್ತು ಶಾಸಕರೇ ನಿಜವಾಗಲೂ ಮರಳು ಮಾಫಿಯಾ ಮಟ್ಕ ಮಾಫಿಯಾ ಹೆಂಗಿದೆಯೋ ಹಂಗೆ ಲ್ಯಾಂಡ್ ಆರ್ಮಿ ಮಾಫಿಯಾ ಕೂಡ ಇದೆ. ಆ ಲ್ಯಾಂಡ್ ಆರ್ಮಿ ಮಾಫಿಯಾದ ಬಗ್ಗೆ ನೀವು ಮಾತಾಡಬೇಕು. ಜನರ ಬಗ್ಗೆ ಕಾಳಜಿ ಇದ್ದರೆ, ನಿಮ್ಮ ತಾಲೂಕಿನ ಅಭಿವೃದ್ಧಿ ಬಗ್ಗೆ ನಿಮಗೆ ಕನಸುಗಳಿದ್ದರೆ ಲ್ಯಾಂಡ್ ಆರ್ಮಿ ಮಾಫಿಯಾ ಬಗ್ಗೆ ಮಾತಾಡಿ. ಮತ್ತು ಆ ಲ್ಯಾಂಡ್ ಆರ್ಮಿ ಮಾಫಿಯಾ ನಿಮಗೂ ತುಂಬ ಹತ್ತಿರದಲ್ಲೇ ಇದೆ. ಯಾಕಪ್ಪ ಅಂತಂದರೆ ಇವತ್ತು KKRDಬಿಂದ ಅನುದಾನ 200ರಿಂದ 350 ಕೋಟಿ ಈ ಒಂದು ಅವಧಿಯಲ್ಲಿ ಬಂದಿದೆ. ನಿಮ್ಮ ಅವಧಿಯಲ್ಲಿ ಇಷ್ಟು ಹಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅವ್ರ ಕ್ಷೇತ್ರಕ್ಕೆ ಎಲ್ಲ ಗ್ಯಾರಂಟಿಗಳ ಕಾರಣಕ್ಕಾಗಿ ಅಷ್ಟೊಂದು ಹಣ ಹೋಗಿಲ್ಲ. ಆದರೆ ನಿಮ್ಗೆ ಅಷ್ಟು ಹಣ ಬಂದಿದೆ. ಯಾವತ್ತು ನೀವು ಅಷ್ಟು ಹಣ ಬಂದಿದೆ ಅಂತ ಹೇಳೋದಿಲ್ಲ. ಸರ್ಕಾರ ನನಗೆ ತುಳಿತದೆ, ಸರ್ಕಾರ ತೊಂದರೆ ಮಾಡುತ್ತೆ ಅಂತ ಸುಳ್ಳು ಹೇಳ್ತೀರಿ. ಆಮೇಲೆ ಆ ಲ್ಯಾಂಡ್ ಆರ್ಮಿಗೆ ಬಂದಿರತಕ್ಕಂಥ ಕಲ್ಯಾಣ ಕರ್ನಾಟಕದಲ್ಲಿ ನಿಮಗೇನು ದುಡ್ಡು ಬಂದಿಲ್ಲ, ಆ ಒಂದು ಹಣದಲ್ಲಿ ಬಹುತೇಕ ಒಂದು 80% ಲ್ಯಾಂಡ್ ಆರ್ಮಿಗೆ ಕೊಟ್ಟಿದ್ದೀರಿ ನೀವು. ಹೌದು ಮೇಡಮ್, ಲ್ಯಾಂಡ್ ಆರ್ಮಿಗೆ ಯಾಕೆ ಕೊಟ್ಟಿದ್ದೀರಿ ಅಂತ ಜನ ಕೇಳಿದರೆ ಅವ್ರಿಗೆ ಎಂಥ ಹಸಿ ಸುಳ್ಳು ಹೇಳ್ತೀರಂತಂದರೆ ಅವ್ರು ನಂಬಿ ಬಿಡ್ಬೇಕು ಅಂತ ಸುಳ್ಳು ಹೇಳ್ತೀರಿ. ಏನದಂತಂದರೆ ಲ್ಯಾಂಡ್ ಆರ್ಮಿಗೆ ಕೊಟ್ಟರೆ ನಿಮಗೆ ಕೆಲಸ ಸಿಗ್ತದಪ್ಪ, ಈಗ ಟೆಂಡರ್ಗೆ ಹೋದ್ರೆ ಯಾರು ನಿಮಗೆ ಕೆಲಸ ಕೊಡೋದಿಲ್ಲ ಅಂತ ಹೇಳ್ತೀರಿ. ನಿಮ್ಮ ಕಾರ್ಯಕರ್ತರು ಸತ್ತೋಗಿದ್ದಾರೆ ಆ ಕೆಲಸಗಳ ಲ್ಯಾಂಡ್ ಆರ್ಮಿಯಲ್ಲಿ ಮಾಡಿ. ಯಾಕಪ್ಪ ಅಂತಂದರೆ 40-50% ಕಟ್ಟಾಗುತ್ತೆ. ಆದರೆ ಅವರು ಯಾರ ಮುಂದೆ ಹೇಳ್ಕೊಳ್ಳೋದಿಲ್ಲ, ಎಲ್ಲೋ ಕುಂತು ನೋವು ಪಡ್ತಾರೆ. ಇವತ್ತು ಲ್ಯಾಂಡ್ ಆರ್ಮಿಗೆ ಕೊಡೋದು ನೀವು ಜನಗಳಿಗೆ ತಕ್ಕಲ್ಲ, ನಿಮ್ಮ ಕಾರ್ಯಕರ್ತರಿಗೆ ತಕ್ಕಲ್ಲ. ನಿಮ್ಮ ಪರ್ಸೆಂಟ್ಗೋಸ್ಕರ ನೀವು ಲ್ಯಾಂಡ್ ಆರ್ಮಿಗೆ ಕೊಡ್ತೀರಿ. ನೀವು ಟೆಂಡರ್ಗೆ ಹೋದ್ರೆ ನಿಮ್ಮ ಪರ್ಸೆಂಟೇಜ್ ಸಿಗೋದಿಲ್ಲ. ಲ್ಯಾಂಡ್ ಆರ್ಮಿಗೆ ಕೊಟ್ಟರೆ ಅವರೇ ಮನೆಗೆ ತಂದು ಇಡಿಗಂಟು ಕೊಡ್ತಾರೆ. ಆ ಕಾರಣಕ್ಕೆ ನೀವು ಲ್ಯಾಂಡ್ ಆರ್ಮಿಗೆ ಕೊಡ್ತೀರಿ, ಜನರಿಗೆ ನಿಮ್ಮ ಸಲಹೆ ಅಂತ ಹೇಳ್ತೀರಿ. ಇದು ಯಾರಿಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಸತ್ಯ. ಆದರೆ ಅದು ನಿಮಗೆ ಗೊತ್ತಿಲ್ಲ ಇರ್ಬೋದು, ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಅದು ಇವತ್ತು ಅದರ ಬಗ್ಗೆ ಮಾತಾಡೋದಿಲ್ಲ. ನೀವು ತಾಲೂಕಿನ ಸಮಸ್ಯೆಗಳಂತಂದರೆ ನಿಮ್ಮ ಮನೆಯ ಸಮಸ್ಯೆಗಳು ಈ ತಾಲೂಕಿನ ಜನರ ಸಮಸ್ಯೆಗಳು ಅಂದ್ಕೊಂಡಿದ್ದೀವಿ. ದೇವದುರ್ಗದಲ್ಲಿ 2ರಿಂದ 2.5 ಲಕ್ಷ 3 ಲಕ್ಷ ಜನ ಇದ್ದಾರೆ. ಅವ್ರಿಗೆ ಆಗ ಸಮಸ್ಯೆಗಳ ಬಗ್ಗೆ ನೀವು ಯಾವತ್ತೂ ವಿಧಾನಸೌಧದಲ್ಲಿ ಮಾತಾಡಲಿಲ್ಲ. ನಿಮ್ಮ ಅಣ್ಣನ ಮಕ್ಕಳಿಗೆ ತೊಂದರೆ ಆದರೆ, ನಿಮಗೆ ತೊಂದರೆ ಆದರೆ, ನಿಮ್ಮ ಮಗನಿಗೆ ಏನು ಅಂದರೆ ಅದನ್ನು ವಿಧಾನಸಭೆಯಲ್ಲಿ ಮಾತಾಡ್ತೀರಿ. ಇವತ್ತು ನಿಮ್ಮನ್ನು 1 ಲಕ್ಷ ಜನ ಮತ ಹಾಕಿದಾರಲ್ಲ, 1 ಲಕ್ಷ ಜನರ ಸಮಸ್ಯೆಗಳನ್ನ ಬಿಟ್ಟು ಬರೀ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಸಮಸ್ಯೆಗಳನ್ನ ವಿಧಾನಸೌಧದಲ್ಲಿ ಮಾತಾಡ್ತಾ ಇದ್ದೀವಿ. ಈ 1 ಲಕ್ಷ ಜನ ಓಟ್ ಹಾಕಿದ್ದು, ಈ ತಾಲೂಕಿನ ಜನ ಓಟ್ ಹಾಕಿದ್ದು ನಿಮ್ಮ ಸಮಸ್ಯೆಗಳನ್ನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅಂತಲ್ಲ. ನಿಜವಾಗ್ಲೂ ನಿಮಗೆ ಸಮಸ್ಯೆ ಆಗಿದ್ರೆ ಚರ್ಚೆ ಮಾಡಿ, ನಿಮ್ಗೆ ತೊಂದರೆ ಆಗ್ತಿದ್ರೆ ಚರ್ಚೆ ಮಾಡಿ. ಹೌದು, ನೀವು
ಮರಳು ಮಾಫಿಯಾದವ್ರು ಮನೆಗೆ ಬಂದರು, ಅಲ್ಲೇ ಮಾಡಿದರು, ಅಲ್ಲೇ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಿ ಅಂತ ಹೇಳ್ತೀರಿ. ಅವ್ರು ಮನೆ ಮುಂದೆ ಬಂದಿದ್ದ ವೀಡಿಯೋನ ನೀವು ಬಿಟ್ಟಿದ್ದೀರಿ, ಒಳಗಡೆ ಬಂದು ಕುಂತಿದ್ರಲ್ಲ, ಅದನ್ನು ಯಾಕೆ ನೀವು ರಿಲೀಸ್ ಮಾಡಿಲ್ಲ, ಜನರಿಗೆ ಯಾಕೆ ಹೇಳಿಲ್ಲ? ಇದು ನಿಮ್ಮ ಮೇಲೇನೆ ಅನುಮಾನ ಬರ್ತಕ್ಕಂಥ ಒಂದು ಕೃತ್ಯ ಅಲ್ವಾ? ನೀವು ತಾಲೂಕಿನ ನಿಜವಾದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಲ್ಲ, ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ಮಾತಾಡ್ತೀರಿ, ವಿಧಾನಸಭೆಯ ಅತ್ಯಮೂಲ್ಯ ಸಮಯವನ್ನು ನೀವು ತಗೊಳ್ತೀರಿ. ಇವತ್ತು ಲಕ್ಷ ಜನರ ಪ್ರತಿನಿಧಿಯಾಗಿ ನೀವು ವಿಧಾನಸೌಧದಲ್ಲಿದ್ದೀರಿ, ನಾವು ಮಾತಾಡಬೇಕಂದ್ರೆ ಮಾತಾಡೋಕ್ಕೆ ಸಿಗಲ್ಲ, ನಿಮ್ಗೆ ಆ ಅವಕಾಶ ಇದೆ. ಎಷ್ಟೋ ಜನ ಎಮ್ ಎಲ್ ಎಗಳು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಇಟ್ಕೊಂಡು ಬರ್ತಾರೆ, ಫ್ಯಾಕ್ಟ್ರಿಗಳು ಕೇಳ್ತಾರೆ, ಅವ್ರಿಗೆ ಆಗ್ತಕ್ಕಂಥ ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ, ದೊಡ್ಡ ದೊಡ್ಡ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ. ನೀವೇನು ಮಾತಾಡ್ತಾ ಇದ್ದೀರಾ ಮೇಡಮ್? ನಮ್ಮ ತಾಲೂಕಿಯಾಗಿರೋ ಸಮಸ್ಯೆಗಳ ಬಗ್ಗೆ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಅವುಗಳ ಬಗ್ಗೆ ಮಾತಾಡೋದು ಮುಗಿದೋದ್ಮೇಲೆ ಯಾವಾಗೋ ಮಾತಾಡ್ತೀರಿ. ಅಲ್ಲ, ಈ ತಾಲೂಕಿಗೆ ಸಮಸ್ಯೆ, ನೀರಾವರಿ ಸಮಸ್ಯೆ ಇದೆ, ಕಡೆ ಜನರಿಗೆ ನೀರು ಹೋಗೋದಿಲ್ಲ, ಆ ಕೆನಲ್ ಒಂದು ಕೆನಲ್ ಕೋಡ್ ಅಂತ ಮಾತಾಡಬೇಕು. ಆರ್ಕೆಆರ್ದಿಂದ ಕೊದ್ದಡ್ಡಿ ಮಾರ್ಗವೇ ಕಾಟ್ಮಳ್ಳಿ ಮುಖಾಂತರ ಹೋಗ್ತದೆ ಕೆನಲ್, 5-6 ವರ್ಷ 10 ವರ್ಷ ಆಯಿತು ಆ ಕೆನಲ್ ಆಗಿ. ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ನೀವು ಪಾದಯಾತ್ರೆ ಮಾಡಿದ್ರಿ, ಹೇಳಿದ್ರಿ, ಮಾತಾಡಿದ್ರಿ ಅದ್ರ ಬಗ್ಗೆ ನೀವು? ಇವತ್ತು ಜನರು ಒಂದು ಮಕ್ಕಳಿಗೆ ಆಹಾರ ಪೂರೈಕೆಯಲ್ಲಿ ಎಷ್ಟೋ ಅನ್ಯಾಯ ಆಗ್ತಾ ಇದೆ, ಅದು ನಿಮ್ಮ ಕಣ್ಮುಂದೆ ನಡೀತದೆ, ಅದ್ರ ಬಗ್ಗೆ ಮಾತಾಡಿದ್ದೀರಾ? ಕಳಪೆ ಆಹಾರ ಸಿಗುತ್ತಲ್ಲ, ಅದ್ರ ಬಗ್ಗೆ ಮಾತಾಡಿದ್ದೀರಾ? ಇವತ್ತು ದೇವದುರ್ಗ ತಾಲೂಕಿನಲ್ಲಿ ಶಾಲಾ ಕಟ್ಟಡಗಳಿದ್ದಾವೆ, ಮಕ್ಕಳು 54,000ರಿಂದ 60,000 ಮಕ್ಕಳಿದ್ದಾರೆ. ಆದರೆ 2 ವರ್ಷದಿಂದ 700ರಿಂದ 800, 900, 1,000 ಜನ ಶಿಕ್ಷಕರು ವರ್ಗಾವಣೆ ಆಗಿ ಹೋದರು. ಅದ್ರ ಬಗ್ಗೆ ನಿಮಗೆ ಹೇಳಿದರೆ ಕಿವಿಯಲ್ಲಿ ಹಾಕ್ಕೊಳ್ಳಿಲ್ಲ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ಶಾಲೆಗಳ ಶಿಕ್ಷಕರಿಲ್ಲದೆ ಆ ಮಕ್ಕಳ ಭವಿಷ್ಯ ಸರ್ವನಾಶದ ಹಂಚಿಗೆ ಹೋಗಿದೆ. ಅದ್ರ ಬಗ್ಗೆ ನೀವು ಯಾವತ್ತಾದ್ರೂ ಮಾತಾಡಿದ್ರಾ? ಅದ್ರ ಬಗ್ಗೆ ನಿಮಗೆ ಖಂಡಿತ ಕಾಳಜಿ ಇಲ್ಲ, ಯಾಕಂದ್ರೆ ಅದರಿಂದ ಯಾವುದು ಇನ್ಕಮ್ ಬರೋದಿಲ್ಲ. ಇನ್ಕಮ್ ಬರೋದ್ರ ಬಗ್ಗೆ ಮಾತಾಡ್ತೀರಿ ನೀವು. ನಿಮ್ಗೆ ಯಾರು ಬಂದು ಮಾತಾಡೋದಿಲ್ಲ ಅವ್ರ ಬಗ್ಗೆ ಮಾತಾಡ್ತೀರಿ. ಇದು ಎಲ್ರಿಗೂ ಗೊತ್ತಿಲ್ಲದೆ ಸತ್ಯ ಅಲ್ಲ, ಇದು ನಿಜವಾಗ್ಲೂ ಎಲ್ರಿಗೂ ಗೊತ್ತಿರೋ ಸತ್ಯ. ಅದ್ರ ಬಗ್ಗೆ ಮಾತಾಡಿ ಮೇಡಮ್. ಈ ತಾಲೂಕಿನ ಜನ ನಿಮ್ಮನ್ನು ಯಾವ ಭರವಸೆ ಮೇಲೆ ಗೆಲ್ಲಿಸಿದ್ರು ಗೊತ್ತಾ ನಿಮಗೆ? ಅದನ್ನು ಒಂದೇ ಒಂದು ಕ್ಷಣ ನೀವು ನೆನೆಸ್ಕೊಂಡ್ರೆ ನೀವು ಒಂದೇ ಒಂದು ರೂಪಾಯಿ ಕೂಡ ಮುಟ್ಟೋದಿಲ್ಲ, ಒಂದೇ ಒಂದು ಅಕ್ರಮಗಳೇ ನೀವು ಬೆಂಬಲ ಕೊಡೋದಿಲ್ಲ. ಹಿಂದಿನವ್ರನ್ನ ಮಟ್ಕ ಬರೀತಾರಂದ್ರೆ ಎಷ್ಟು ದುನಂತ ಅಂದರೆ, ಮಟ್ಕ ಬರೀ ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಿ, ಜನ ಚೀತು ಅಂತಾರೆ. ಅದ್ರ ಬಗ್ಗೆ ನಿಮಗೊಂದು ಚೂರಾದರೂ ಪ್ರಜ್ಞೆ ಇಲ್ಲ. ಯಾರೋ ಹೇಳ್ದು ಸುತ್ತಮುತ್ತ ಹೇಳೋರಿಗೆ ಯಾರೋ ಹೇಳ್ತಾರಂದ್ರೆ ಬುದ್ಧಿ ಇಲ್ಲ, ನಿಮಗೆ ಇಲ್ವಾ ಮೇಡಮ್? ನೀವೊಬ್ಬ ಶಾಸಕರು, 1 ಲಕ್ಷ ಜನರ ಜನಪ್ರತಿನಿಧಿ ಇದ್ದೀರಿ, ಯೋಚನೆ ಮಾಡೋ ಶಕ್ತಿ ಇಲ್ವಾ ನಿಮಗೆ? ಜನ ಇದಕ್ಕೆ ನಿಮಗೆ ವೋಟ್ ಮಾಡಿ ಆರಿಸಿದ್ದ, ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡಿ ಅಂತ? ಮೇಡಮ್, ಜನ ಈ ದೇವದುರ್ಗ ತಾಲೂಕಿನ ಜನ ನಿಜವಾಗ್ಲೂ ತುಂಬ ತಿಳುವಳಿಕಿದ್ದವರಿದ್ದಾರೆ. ಯಾರ್ಯಾರು ರಾಜಕಾರಣದಲ್ಲಿ ಅತಿಯಾಗಾಡಿದ್ದಾರೆ, ಎಲ್ಲೆ ಮೀಲಿ ವರ್ತಿಸಿದ್ದಾರೆ, ಮಿತಿ ಮೀರಿ ನಡ್ಕೊಂಡಿದ್ದಾರೆ, ಜನರಿಗೆ ಮೋಸ ಮಾಡಿದ್ದಾರೆ, ಅವರಿಗೆಲ್ಲ ಪಾಠ ಕಲಿಸಿದ್ದಾರೆ. ಆ ಒಂದು ಚರಿತ್ರೆ ಇತಿಹಾಸ ನಿಮ್ಗೆ ಗೊತ್ತಿದ್ರೆ ಖಂಡಿತ ನಿಮ್ಮ ನಡೆಯನ್ನು ಬದಲಿಸ್ಕೊಳ್ತೀರಿ, ಇಲ್ಲಾಂದರೆ ಜನ ನಿಮ್ಮನ್ನೇ ಬದಲಿಸ್ತಾರೆ. ಇದು ನೆನ್ಪಿಟ್ಕೊಳ್ಳಿ.